ಆತ್ಮೀಯ ರೈತ ಬಾಂಧವರೇ, ನಮಸ್ಕಾರ. ಐಸಿಆರ್ ಕೃಷಿ ವಿಜ್ಞಾನ ಕೇಂದ್ರ ಕೊನೆಯಲ್ಲಿ ತಿಪ್ಟೂರು ವತಿಯಿಂದ ಪ್ರತಿ ಮಂಗಳವಾರ ಪ್ರಸಾರವಾಗುವಂತಹ ಟೆಕ್ ಟಾಕ್ ಟ್ಯೂಸ್ಡೇ ಕಾರ್ಯಕ್ರಮದ 9ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಕೃಷಿ ಆಸಕ್ತರೆ, ಉತ್ತಮ ಬೆಳೆಯ ಉತ್ಪಾದನೆಗೆ ಮೊದಲ ಹೆಜ್ಜೆ ಯಾವುದು ಅಂತಂದ್ರೆ ಬೀಜಗಳ ಆಯ್ಕೆ ಹಾಗೂ ಆ ಒಂದು ಬೀಜಗಳ ನಿರ್ವಹಣೆ ಆಗಿರ್ತದೆ. ಹಲವಾರು ಬಾರಿ ಬೆಳೆಗಳಲ್ಲಿ ಕಾಣಿಸುವಂತಹ ಆರಂಭಿಕ ರೋಗ ಆಗಿರ್ಬೋದು ಹಾಗೂ ಕಡಿಮೆ ಮೊಳಕೆಯ ಪ್ರಮಾಣ ಆಗಿರ್ಬೋದು, ಇವಕ್ಕೆಲ್ಲ ಮುಖ್ಯ ಕಾರಣ ಬೀಜೋಪಚಾರದ ಕೊರತೆ. ಈ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಸಂಚಿಕೆಯಲ್ಲಿ ಉತ್ತಮ ಬೀಜದ ಮೊಳಕೆ ಹಾಗೂ ರೋಗದ ನಿಯಂತ್ರಣಕ್ಕಾಗಿ ಬೀಜೋಪಚಾರ ಹಾಗೂ ಬೀಜೋಪಚಾರದ ವೈಜ್ಞಾನಿಕ ವಿಧಾನಗಳ ಬಗ್ಗೆ ತಿಳ್ಕೊಳ್ಳೋಣ. ರೈತ ಬಂಧುಗಳೇ, ಇವತ್ತಿನ ಸಂಚಿಕೆಯಲ್ಲಿ ಬೀಜೋಪಚಾರದ ಮಹತ್ವ ಹಾಗೂ ಬೀಜೋಪಚಾರದಲ್ಲಿ ಇರುವಂತಹ ವಿಧಾನಗಳ ಬಗ್ಗೆ ಸುಲಭವಾಗಿ ನಮ್ಮ ಜೊತೆ ತಿಳಿಸ್ಕೊಡಕ್ಕೆ ಈ ಒಂದು ಸಂಚಿಕೆಯಲ್ಲಿ ಇದ್ದಾರೆ ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರದ ಬೇಸಾಯ ತಜ್ಞರಾದಂತಹ ಡಾಕ್ಟರ್ ತಸ್ಮೀಯಾ ಕೌಸರ್ ಅವರು. ಈ ಒಂದು ಸಂಚಿಕೆಗೆ ಮೇಡಮ್ ಸ್ವಾಗತ. ನಮಸ್ಕಾರ ಸರ್. ಮೇಡಮ್, ನಮ್ಮ ರೈತ ಬಾಂಧವರಿಗೆ ಈ ಒಂದು ಸಂಚಿಕೆಯಲ್ಲಿ ತಿಳಿಸ್ಕೊಡಿ, ಈ ಬೀಜೋಪಚಾರ ಅಂದ್ರೆ ಏನು, ಜೊತೆಗೆ ನಮ್ಮ ರೈತರು ಈ ಒಂದು ಬೀಜೋಪಚಾರವನ್ನು ಯಾಕೆ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡಿ ಮೇಡಮ್. ನಮಸ್ಕಾರ ರೈತ ಬಂದವರೇ, ನನ್ನ ಹೆಸರು ಡಾಕ್ಟರ್ ತಸ್ಮೀಯಾ ಕೌಸರ್. ಕೃಷಿ ವಿಜ್ಞಾನ ಕೇಂದ್ರ ಕೊನೆಹಳ್ಳಿಯಲ್ಲಿ ಬೇಸಾಯ ಶಾಸ್ತ್ರ ತಜ್ಞರಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಮೊದಲನೇದಾಗಿ ಬೀಜೋಪಚಾರ ಅಂದ್ರೆ ನಾವು ಜೈವಿಕ ಗೊಬ್ಬರ ಅಲ್ಲದೆ ಜೈವಿಕ ಅಥವಾ ರಾಸಾಯನಿಕ ಪೀಡನಾಶಕದಿಂದ ಬೀಜ ಲೇಪನೆ ಮಾಡುವುದೇ ಬೀಜೋಪಚಾರ. ಈ ಒಂದು ಬೀಜೋಪಚಾರ ನಾವು ಯಾಕೆ ಮಾಡ್ಬೇಕಾಗುತ್ತೆ ಅಂದ್ರೆ, ಮೊದಲನೇದಾಗಿ ಏನ್ ನಾವು ಬಿತ್ತನೆ ಮಾಡಿದ ನಂತರ ಬೀಜದ ಮೊಳಕೆ ಹೊಡೆಯುವ ಪ್ರಮಾಣ ಹೆಚ್ಚಿಸುವುದಕ್ಕೆ, ಮತ್ತೆ ಹೌದು, ಮತ್ತೆ ಏನಂದ್ರೆ ಬೀಜದಿಂದ ಪಸರಿಸುವಂತಹ ರೋಗ ಅಥವಾ ಕೀಟವನ್ನ ನಿರ್ವಹಣೆ ಮಾಡೋದಕ್ಕೋಸ್ಕರ, ಮತ್ತೆ ಬರ ನಿರೋಧಕತೆಗೋಸ್ಕರ. ಇತ್ತೀಚಿನ ದಿನಗಳಲ್ಲಿ ಏನಂದ್ರೆ ಹವಾಮಾನದ ವೈಪರೀತ್ಯದಿಂದ ಏನಾಗುತ್ತೆ, ಕಂಟಿನ್ಯೂಸ್ ನಾವು ಒಂದು 15ರಿಂದ 20 ದಿನವರೆಗೂ ಡ್ರೈ ಸ್ಪೆಲ್ಸ್ ನೋಡ್ತೀವಿ. ಅಂತ ಒಂದು ಸಿಚುವೇಶನ್ ಅಲ್ಲಿ ನಾವು ಬರ ನಿರೋಧಕತೆ ಮಾಡೋಗೋಸ್ಕರ ಮತ್ತೆ ಈ ತರ ಒಂದು ಬೀಜೋಪಚಾರ ಮಾಡೋದ್ರಿಂದ ನಾವು ಒಳ್ಳೆ ಇಳುವರಿ ಸಹ ಮಾಡ್ಕೊಬಹುದಲ್ವಾ ಮೇಡಮ್? ಓಕೆ. ಇನ್ ಕೇಸ್ ನಮ್ಮ ರೈತರು ಈ ಒಂದು ಬೀಜೋಪಚಾರನ ಮಾಡ್ದಲೇ ಇದ್ರೆ ಏನಾದ್ರು ಸಮಸ್ಯೆಯನ್ನ ನಾವು ಕಾಣ್ತೀವ ಮೇಡಮ್? ಫಾರ್ ಎಕ್ಸಾಂಪಲ್ ಏನಾದ್ರು ಇದ್ರೆ ಸರ್, ಇದು ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಕೊನೆಹಳ್ಳಿಯಲ್ಲೇ ನೀವು ನೋಡ್ತಾ ಇರ್ಬೋದು. ಈ ಒಂದು ರಾಗಿ ತಳಿ ಬಂದಿ ಇದು ಇಂದ್ರಾವತಿ ಅಂತ, CFMB 1 ಅಂತ, ಇದು ಆಂಧ್ರದು ತಳಿ. ಇದು ಮಧ್ಯಮ ಅವಧಿ ತಳಿ, 3.5 ತಿಂಗಳಿಗೆ ಕಟಾವಿಗೆ ಬರುತ್ತೆ. ಈ ಒಂದು ನಾವು ತಳಿನ ಬಿತ್ತನೆ ಮಾಡಕ್ಕಿಂತ ಮುಂಚೆ ನಾವು ಬೀಜವನ್ನ 2 ಗ್ರಾಂ ಕಾರ್ಬನ್ ಡೈಸಿಯಂ ಶಿಲೀಂಧ್ರ ನಾಶಕದಿಂದ ಬೀಜೋಪಚಾರ ಮಾಡಿ ನಾವು ಬಿತ್ತನೆ ಮಾಡಿದ್ವಿ. ನೀವು ಒಂದು ರಾಗಿ ತಾಕಲ್ಲಿ ನೋಡ್ಬೋದು, ಎಲ್ಲೂ ಬೆಂಕಿ ರೋಗ ಕಾಣಿಸ್ತಾ ಇಲ್ಲ. ಅದಕ್ಕೋಸ್ಕರ ಇಂತ ಒಂದು ರೋಗ ಅಥವಾ ಬೀಜದಿಂದ ಪಸರಿಸುವಂತಹ ರೋಗ ಅಥವಾ ಕೀಟನ ನಿರ್ವಹಣೆ ಮಾಡ್ಲಿಕ್ಕೋಸ್ಕರ ನಾವು. ಸೊ ಈಗ ನಾವ್ ಇನ್ ಕೇಸ್ ನಾವೇನಾದ್ರು ಇದೇ ರಾಗಿಗೆ ನಾವು ಯಾವ್ದೇ ರೀತಿ ಬೀಜೋಪಚಾರ ಮಾಡದೆ ಬಿತ್ತನೆಯನ್ನ ಮಾಡಿದ್ರೆ ಈ ಬೆಂಕಿ ರೋಗವನ್ನ ಕಾಣುವಂತ ಪ್ರಮಾಣ ಜಾಸ್ತಿ ಆಗ್ತಾ ಇತ್ತು. ಇದುವರೆಗೂ ರಾಗಿಯಲ್ಲಿ ಬೆಂಕಿ ರೋಗಕ್ಕೆ ಕಂಪ್ಲೀಟ್ಲಿ ರೆಸಿಸ್ಟೆಂಟ್ ಇರುವಂತಹ ತಳಿ ಇಲ್ಲ ಸರ್. ಅದಕ್ಕೋಸ್ಕರ ಇವನ್ MR6 ಇರ್ಬೋದು, ML322 ಇರ್ಬೋದು, ಇವೆಲ್ಲ ಒಳ್ಳೆ ಇಳುವರಿ ಕೊಡುವಂತಹ ತಳಿಗಳು. ಬಟ್ ಏನಂದ್ರೆ ಬೆಂಕಿ ರೋಗ ಅಟ್ಲೀಸ್ಟ್ ಸ್ವಲ್ಪ ಮಟ್ಟಕ್ಕಾದ್ರೂ ಕಾಣಿಸ್ಕೊಳ್ಳುತ್ತೆ. ಇದನ್ನ ತಡೆಗಟ್ಟಲಿಕ್ಕೋಸ್ಕರ ನಾವು ಈ ತರ ಒಂದು ಕಾರ್ಬನ್ ಡೈಸಿಯಂ ಶಿಲೀಂಧ್ರ ನಾಶಕದಿಂದ ನಾವು ಬೀಜೋಪಚಾರ ಮಾಡೋದ್ರಿಂದ ಇಂತ ಒಂದು ರೋಗಗಳನ್ನ ಹತೋಟಿ ಮಾಡ್ಕೋಬಹುದು. ಓಕೆ ಮೇಡಮ್, ಈ ಒಂದು ಸಂಚಿಕೆಯಲ್ಲಿ ನಾವು ಬೀಜೋಪಚಾರ ವಿಷಯ ಬಗ್ಗೆ ಮಾತಾಡ್ತಿದ್ವಿ, ಜೊತೆಗೆ ಬೀಜ ನಿರ್ವಹಣೆಗಳ ಬಗ್ಗೆ ಕೂಡ ನಾವು ಮಾತಾಡ್ತಾ ಇದೀವಿ. ಸೊ ಬೀಜೋಪಚಾರ ಮಾಡಕ್ಕಿಂತ ಮುಂಚೆ ನಮ್ಮ ರೈತರು ಕೆಲವೊಂದು ಕ್ರಮಗಳು, ವೈಜ್ಞಾನಿಕ ಕ್ರಮಗಳನ್ನ ಪಾಲನೆ ಮಾಡಬೇಕು ಅನ್ನೋದಿದ್ರೆ ಯಾವ್ದಿದೆ ಸರ್? ನಾವು ಬೀಜೋಪಚಾರ ಮಾಡೋಕ್ಕಿಂತ ಮುಂಚಿತವಾಗಿ ಏನಂದ್ರೆ ಫಸ್ಟ್ ನಾವು ಸದೃಢ ಬೀಜನ ಆಯ್ಕೆ ಮಾಡ್ಕೋಬೇಕು ಸರ್. ಅಂದ್ರೆ ಒಳ್ಳೆ ಗುಡ್ ಕ್ವಾಲಿಟಿ ಸೀಡ್ಸ್ ನ ನಾವು ಸೋಯಿಂಗ್ಗೆ ನಾವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಇದು ಏನಂದ್ರೆ ನಾವು ಉಪ್ಪಿನ ದ್ರಾವಣ ಮುಖಾಂತರ ಬೀಜೋಪಚಾರ ಅಂತ ಹೇಳ್ತೀವಿ. ಯಾವ ರೀತಿ ತಯಾರು ಮಾಡ್ಕೋಬೇಕು ಉಪ್ಪಿನ ದ್ರಾವಣ ಸರ್? ಇದು ಎಸ್ಪೆಷಲಿ ಭತ್ತ ಬೆಳೆಯಲ್ಲಿ ಮಾಡ್ಕೊಂತೀವಿ ಸರ್. ಏನಂದ್ರೆ ಇದು 1:4 ಪ್ರಪೋರ್ಷನ್ ಅಲ್ಲಿ, ಅಂದ್ರೆ 1 kg ನಾವು ಉಪ್ಪಿಗೆ ನಾವು 4 ಲೀಟರ್ ಅಷ್ಟು ನೀರನ್ನ ಬಕೆಟಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಂತರ ನಾವು ಏನ್ ಬಿತ್ತನೆ ಮಾಡ್ಕೋಬೇಕಾಗಿರುವಂತಹ ಬೀಜನ ಆ ಬಕೆಟಿಗೆ ಹಾಕ್ಬೇಕಾಗುತ್ತೆ. ಅದನ್ನ ನಾವು ಒಂದು 15ರಿಂದ 20 ನಿಮಿಷವರೆಗೂ ಬಿಡ್ಬೇಕಾಗುತ್ತೆ. ಏನ್ ಗಟ್ಟಿ ಒಳ್ಳೆ ಗುಣಮಟ್ಟದ ಬೀಜ ಇರುತ್ತೋ ಅದ್ ಕೆಳಗಡೆ ಸೆಟ್ಲ್ ಆಗುತ್ತೆ. ಮೇಲ್ಗಡೆ ಏನ್ ಬೀಜಗಳು ತೇಲ್ತಾ ಇರುತ್ತೋ ನೀರಲ್ಲಿ, ಅಂದ್ರೆ ನಾವು ಚಾಫಿ ಸೀಡ್ಸ್ ಅಂತ ಹೇಳ್ತೀವಿ, ಇಲ್ಲ ಅರ್ಧ ಬಲಿತಿರುವಂತಹ ಬೀಜ ಇರ್ಬೋದು, ಅದೇನ್ ತೇಲ್ತಾ ಇರುತ್ತೋ ಅದನ್ನ ನಾವು ಡಿಸ್ಕಾರ್ಡ್ ಮಾಡೋದೇ ಈ ಒಂದು ದ್ರಾವಣ ಮುಖಾಂತರ ಬೀಜೋಪಚಾರ ಮಾಡೋದು ಸರ್. ಒಳ್ಳೆ ಅಂದ್ರೆ
ಇದ್ ಮಾಡ್ಕೊಳ್ಳೋದ್ರಿಂದ ಆಲ್ಮೋಸ್ಟ್ ನಮ್ಗೆ ಒಂದು ಸದೃಢ ಬೀಜವನ್ನು ಸದೃಢ ಆಯ್ಕೆ ಬೀಜ ಮಾಡಕ್ಕೆ ಆಯ್ಕೆ ಹೆಲ್ಪ್ ಮಾಡುತ್ತೆ. ಮಾಡ್ಕೊಳ್ಳೋದೇ ಇದು. ಓಕೆ, ಥ್ಯಾಂಕ್ ಯು ಮೇಡಮ್. ಈಗಾಗಲೇ ನಾವು ಏಪ್ರಿಲ್ ತಿಂಗಳಲ್ಲಿದ್ದೀವಿ. ಸೊ ಈ ಒಂದು ಸಂದರ್ಭದಲ್ಲಿ ಈ ನಮ್ಮ ತುಮಕೂರು ನೆರೆಹೊರೆಯ ಜಿಲ್ಲೆಗಳ ರೈತರು ಏನ್ ಮಾಡ್ತಾರೆ ಅಂತ ಅಂದ್ರೆ ಪೂರ್ವ ಮುಂಗಾರು ಬೆಳೆಗಳನ್ನ ಬೆಳೀತಾರೆ. ಎಸ್ಪೆಷಲಿ ಹೆಸರು, ಉದ್ದು, ಆಮೇಲೆ ಅಲಸಂದೆ ಬೆಳೆಗಳನ್ನ ಹಾಕ್ತಾ ಇರ್ತಾರೆ. ಸೊ ಕೆಲವೊಮ್ಮೆ ಏನಾಗುತ್ತೆ, ನಮ್ಮ ರೈತರು ಬಿತ್ತನೆಯನ್ನ ಮಾಡ್ತಾರೆ, ಸಕಾಲಕ್ಕೆ ಮಳೆ ಆಗದಲ್ಲಿ ಏನಾಗುತ್ತೆ ಅಂದ್ರೆ ಬೆಳೆಯುವಂತ ಮೊಳಕೆ ಅಂದ್ರೆ ಬೀಜಗಳು ಮೊಳಕೆ ಹೊಡೆಯುವಂತ ಪ್ರಮಾಣ ಕಡಿಮೆ ಆಗಿ ಆರಂಭಿಕ ಲಾಸಸ್ ನಾವು ನೋಡ್ತಾರೆ. ಈ ಒಂದು ಸಂದರ್ಭದಲ್ಲಿ ನಾವು ಬಿತ್ತನೆ ಮಾಡಿದಂತ ಬೀಜ ಮೊಳಕೆ ಹೊಡಿಬೇಕು, ಒಳ್ಳೆ ರೀತಿಯಲ್ಲಿ ಮೊಳಕೆ ಹೊಡಿಬೇಕು ಅನ್ನೋದಿದ್ರೆ ಯಾವ ರೀತಿ ನಾವು ವೈಜ್ಞಾನಿಕ ಕ್ರಮವನ್ನ ಪಾಲನೆ ಮಾಡಬೇಕಾಗುತ್ತೆ? ಸರ್, ತಾವು ತಿಳಿಸ್ಕೊಟ್ಟಂಗೆ ಸಾಮಾನ್ಯ ನಮ್ಮ ರೈತರು ಈಗ ಪೂರ್ವ ಮುಂಗಾರು ಬೆಳೆಗಳಾದಂತಹ ಅಲಸಂದೆ, ಹೆಸರು, ಉದ್ದುನ ಬಿತ್ತನೆ ಮಾಡ್ಕೊಂತಾರೆ. ಏನಂದ್ರೆ ಕುಷ್ಕಿ ಬೆಳೆಯಾಗೂ ಇವರು ಬಿತ್ತನೆ ಮಾಡ್ಕೊಂತಾರೆ. ಈ ಒಂದು ಕುಷ್ಕಿ ಬೆಳೆಯಲ್ಲಿ ಏನಂದ್ರೆ ಭೂಮಿಯಲ್ಲಿರುವಂತಹ ತೇವಾಂಶ ಮಳೆ ಮೇಲೆ ಅವಲಂಬಿತವಾಗಿರುತ್ತೆ ಸರ್. ಸಾಮಾನ್ಯವಾಗಿ ಏನಂದ್ರೆ ಬಿತ್ತನೆ ಮಾಡಿದ್ಮೇಲೆ ಮಳೆ ಬೀಳ್ಲಿಲ್ಲ ಅಂದ್ರೆ ಮೊಳಕೆ ಹೊಡೆಯೋ ಪ್ರಮಾಣ ಕಡಿಮೆ ಆಗುತ್ತೆ. ಇಲ್ಲ ಮೊಳಕೆ ಹೊಡೆದಿರುವಂತಹ ಸಸಿಗಳು ಮಳೆ ಬರ್ಲಿಲ್ಲ ಅಂದ್ರೆ ಏನಾಗುತ್ತೆ, ಸಸಿಗಳು ಬಾಡೋಗೋದು, ಇಲ್ಲ ಕೆಲವೊಮ್ಮೆ ಫುಲ್ ಕ್ರಾಪೇ ಲಾಸ್ ಆಗುತ್ತೆ. ಇಂತ ಒಂದು ಸಿಚುವೇಶನ್ ಅಲ್ಲಿ ನಾವು ಆ ಒಂದು ಬರನ ತಡೆಗಟ್ಲಿಕ್ಕೋಸ್ಕರ ಸುಣ್ಣದ ಕ್ಲೋರೈಡ್ ಅಥವಾ ಕ್ಯಾಲ್ಸಿಯಂ ಕ್ಲೋರೈಡ್ ಅಂತ ಹೇಳ್ತೀವಿ, ಅದನ್ನ ಶೇಕಡಾವಾರು 2% ಅಂದ್ರೆ 2% ಕ್ಯಾಲ್ಸಿಯಂ ಕ್ಲೋರೈಡ್ ಜೊತೆ ನಾವು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡೋದ್ರಿಂದ ಅಟ್ಲೀಸ್ಟ್ ಒಂದು 12ರಿಂದ 15 ದಿನ ಮಳೆ ಬರ್ಲಿಲ್ಲ, ಕಂಟಿನ್ಯೂಸ್ ಡ್ರೈ ಸ್ಪೆಲ್ಸ್ ಇದ್ರು ಕ್ರಾಪ್ ಅದನ್ನ ವಿಸ್ಟ್ಯಾಂಡ್ ಆಗೋ ಅಂತ ಕೆಪಾಸಿಟಿ ಇರುತ್ತೆ ಸರ್. ಅಂದ್ರೆ ಏನಂದ್ರೆ ಬಿತ್ತನೆ ಮಾಡಕ್ಕಿಂತ ಮುಂಚಿತವಾಗಿ ಇದೇನ್ ದ್ವಿದಳ ಧಾನ್ಯದ ಬೆಳೆಗಳಿದಾವೋ, ಹೆಸರು, ಉದ್ದು, ಅಲಸಂದೆ, ಇವನ್ನ ರೈತರು ಏನ್ ಮಾಡ್ಕೋಬೇಕಂದ್ರೆ 2% ಸುಣ್ಣದ ಕ್ಲೋರೈಡ್ ಇಂದ ಬೀಜೋಪಚಾರ ಮಾಡ್ಬೇಕು ಅಂತ ಹೇಳಿದೆ. ಅಂದ್ರೆ ಒಂದು 20 ಗ್ರಾಮ್ ಕ್ಯಾಲ್ಸಿಯಂ ಕ್ಲೋರೈಡ್ ಅಥವಾ ಸುಣ್ಣದ ಕ್ಲೋರೈಡ್ ನ ನೀರಲ್ಲಿ 1 ಲೀಟರ್ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅದೇನ್ ಮೆಲ್ಟ್ ಆಗ್ಬಿಡುತ್ತೆ ನೀರಲ್ಲಿ. ಅದನ್ನ ಏನ್ ಬಿತ್ತನೆ ಮಾಡ್ಕೊಳಕ್ ಬೀಜ ಇವ್ರಿಗೆ ಬೇಕಾಗಿರುತ್ತೋ ಅದನ್ನ ದ್ವಿದಳ ಧಾನ್ಯದ ಬೀಜಗಳನ್ನ ಇವ್ರು ಚೆನ್ನಾಗಿ ಅದ್ರಲ್ಲಿ ಮಿಕ್ಸ್ ಮಾಡಿ ಒಂದು 2ರಿಂದ 3 ತಾಸವರೆಗೂ ಇವರು ನೆರಳಲ್ಲಿ ಒಣಗಿಸಿ ತದನಂತರ ಇವ್ರು ಬಿತ್ತನೆ ಮಾಡ್ಕೊಳ್ಳೋದ್ರಿಂದ ಇಂತ ಒಂದು ಬರ ಸಹಿಷ್ಣುತೆ, ಬೆಳೆಗೆ ಬರ ಸಹಿಷ್ಣುತೆ ಇರುತ್ತೆ ಸರ್. ಓಕೆ ಮೇಡಮ್, ಇಷ್ಟೊತ್ತು ಈ ಒಂದು ಸಂಚಿಕೆಯಲ್ಲಿ ಬೀಜೋಪಚಾರ ಮಾಡೋಕ್ಕಿಂತ ಮುಂಚೆ ಯಾವ ರೀತಿ ವೈಜ್ಞಾನಿಕ ಕ್ರಮಗಳ ಅಂತಂದ್ರೆ ಈ ಭತ್ತನ ಉಪ್ಪಿನ ನೀರಿನಲ್ಲಿ ನೆನೆಸೋದಾಗಿರ್ಬೋದು, ಜೊತೆಗೆ ಈ ಬರ ಸಹಿಷ್ಣುತೆಗೆ ಮೊಳಕೆ ಪ್ರಮಾಣ ಜಾಸ್ತಿ ಮಾಡಕ್ಕೆ ಕ್ಯಾಲ್ಸಿಯಂ ಕ್ಲೋರೈಡ್ ನ ಉಪಯೋಗಿಸಿ, ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ರಿ. ಈಗ ಬೀಜೋಪಚಾರ ಅನ್ನೋದಾದ್ರೆ ಈ ಒಂದು ಬೀಜೋಪಚಾರದಲ್ಲಿ ಯಾವ ತರ ಎಷ್ಟು ವಿಧಾನಗಳಿದಾವೆ, ಸೊ ಯಾವ್ಯಾವು ಅನ್ನೋದ್ರ ಬಗ್ಗೆ ನಮ್ಮ ರೈತ ಬಾಂಧವರು ತಿಳಿಸ್ಕೊಡಿ. ಸರ್, ನಾನು ಆಲ್ರೆಡಿ ಹೇಳಿದೆ, ಮೊದಲನೇದಾಗಿ ಸದೃಢ ಬೀಜ ಆಯ್ಕೆ ಮಾಡ್ಕೊಳ್ಳೋದು, ನಂತರ ಬರ ನಿರೋಧಕತೆಗೋಸ್ಕರ ಸುಣ್ಣದ ಕ್ಲೋರೈಡ್ ಮುಖಾಂತರ ನಾವು ಬೀಜೋಪಚಾರ ಮಾಡ್ಕೊಳ್ಳೋದು. ಏನಂದ್ರೆ ಮಣ್ಣಲ್ಲಿ ಸಮ್ಟೈಮ್ಸ್ ರಂಜಕ ಫಿಕ್ಸ್ ಆಗ್ಬಿಡುತ್ತೆ. ಅಂತ ಒಂದು ಸಮಯದಲ್ಲಿ ಗಿಡಕ್ಕೆ ಬೆಳವಣಿಗೆಗೆ ಬೇಕಾಗಿರುವಂತಹ ಪೋಷಕಾಂಶಗಳು ಸಿಗಲ್ಲ. ಅದಕ್ಕೋಸ್ಕರ ಈ ಪೋಷಕಾಂಶದ ಪೂರೈಕೆಗೋಸ್ಕರ ನಾವು ರೈಸೋಬಿಯಂ ಅಂತ ಹೇಳ್ತೀವಿ. ಈ ದ್ವಿದಳ ಧಾನ್ಯಗಳು ನಾನು ಏನ್ ಹೇಳ್ದೆ ನಿಮ್ಗೆ, ಹೆಸರು ಇರ್ಬೋದು, ಉದ್ದು, ಅಲಸಂದೆ, ತೊಗರಿ, ಇಂತ ಒಂದು ದ್ವಿದಳ ಧಾನ್ಯದ ಬೆಳೆಗಳಿಗೆಲ್ಲ ರೈಸೋಬಿಯಂ ಮುಖಾಂತರ ನಾವು ಬೀಜೋಪಚಾರ ಮಾಡ್ಕೋಬೇಕಾಗುತ್ತೆ. ಅದೇ ಏಕದಳ ಧಾನ್ಯಗಳು ಏನ್ ನಮ್ ಜಿಲ್ಲೆಯಲ್ಲಿ ಬೆಳಿತಾರೋ, ಭತ್ತ ಇರ್ಬೋದು, ರಾಗಿ ಇರ್ಬೋದು, ಮುಸ್ಕಿನ್ ಜೋಳ ಅಂತ ಒಂದು ಸಿರಿಧಾನ್ಯ ಬೆಳೆಗಳಿಗೆಲ್ಲ ನಾವು ಅಜಟೋಬ್ಯಾಕ್ಟರ್ ಅಥವಾ ಅಜೋಸ್ಪಿರ್ಲಮ್ ಮುಖಾಂತರ ನಾವು ಬೀಜೋಪಚಾರ ಮಾಡ್ಕೋಬೇಕಾಗುತ್ತೆ. ಇದನ್ನ ನಾವು ಹೇಗ್ ಬೀಜೋಪಚಾರ ಮಾಡ್ಕೋಬೇಕಂದ್ರೆ, ಒಂದು ಎಕರೆಗೆ ಸರಿಸುಮಾರು ಒಂದು 200ರಿಂದ 250 ಗ್ರಾಮ್ ಅಷ್ಟು ಜೈವಿಕ ಗೊಬ್ಬರ ಬೇಕಾಗುತ್ತೆ. ಏನಂದ್ರೆ ನಾವು ಬೀಜೋಪಚಾರ ಮಾಡಕ್ಕಿಂತ ಮುಂಚಿತವಾಗಿ ಒಂದು ಸಕ್ಕರೆ ಅಥವಾ ಬೆಲ್ಲದ ಪಾಕನ ನಾವು ರೆಡಿ ಮಾಡ್ಕೋಬೇಕಾಗುತ್ತೆ. 100 ಗ್ರಾಮ್ ಸಕ್ಕರೆಗೆ 100 ml ಅಷ್ಟು ನೀರ್ ಬೇಕಾಗುತ್ತೆ. ಇಲ್ಲ ಒಂದು 250 1/4 ಲೀಟರ್ ನೀರ್ಗೆ 1/4 kg ಅಷ್ಟು ಸಕ್ಕರೆ ಅಥವಾ ಬೆಲ್ಲನ ಹಾಕಿ ಚೆನ್ನಾಗಿ ಕುದಿಸಿ ಪಾಕ ತರ ರೆಡಿ ಮಾಡ್ಕೋಬೇಕಾಗುತ್ತೆ. ಇದನ್ನ ನಾವು ಬೀಜಕ್ಕೆ ಮಿಕ್ಸ್ ಮಾಡಕ್ಕಿಂತ ಮುಂಚೆ ಚೆನ್ನಾಗ ತಂಪುಗಾಗ್ಬೇಕು. ಪಾಕ ತಂಪುಗಾದ್ಮೇಲೆ ಹಾರ್ಬೇಕು. ಹಾರದ್ಮೇಲೆ ನಾವು ಏನ್ ಟಾರ್ಪಲ್ ಮೇಲೆ ನಾವು ಬಿತ್ತನೆಗೆ ಬೇಕಾಗಿರುವಂತಹ ಬೀಜನ ನಾವು ಟಾರ್ಪಲ್ ಮೇಲೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಅದು ಐದರ ಏಕದಳ ಧಾನ್ಯ ಇರ್ಲಿ, ದ್ವಿದಳ ಧಾನ್ಯಗಳಿರ್ಲಿ, ಅದನ್ನ ಟಾರ್ಪಲ್ ಮೇಲೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡು ನಾವೇನ್ ಪಾಕ ರೆಡಿ ಮಾಡ್ಕೊಂಡಿರ್ತೀವೋ ಅದು ಹಾರಿದ ನಂತರ ನಾವು ಬೀಜಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಏನಂದ್ರೆ ಸ್ವಲ್ಪ ಸ್ಟಿಕ್ಕಿನೆಸ್ ಅಂಟಂಟ್ ಬರ್ಲಿ ಅಂತ. ನಂತರ ಅದನ್ನ ನಾವು ಏನ್ ಜೈವಿಕ ನಮ್ದು ಗೊಬ್ಬರ ಇದೆಯೋ, ಲೈಕ್ ರೈಸೋಬಿಯಂ ಇರ್ಲಿ, ಇಲ್ಲ ಅಜಟೋಬ್ಯಾಕ್ಟರ್ ಇರ್ಲಿ ಅಥವಾ ಅಜೋಸ್ಪಿರ್ಲಮ್ ಇರ್ಲಿ, ಇದನ್ನ ನಾವು ಒಂದು
ಎಕರೆಗೆ ಸರಿಸುಮಾರು ನಾವು 200 ರಿಂದ 250 ಗ್ರಾಮ್ ಅಷ್ಟು ನಾವು ಚೆನ್ನಾಗಿ ಬೀಜಕ್ಕೆ ಮಿಕ್ಸ್ ಮಾಡಿ ಅದನ್ನ ನಾವು ಒಂದು 2 ರಿಂದ 3 ಗಂಟೆವರೆಗೂ ನಾವು ನೆರಳಲ್ಲಿ ಒಣಗಿಸಿ ನಂತರ ಬಿತ್ತನೆ ಮಾಡ್ಬೇಕಾಗುತ್ತೆ ಸರ್. ಇವನ್ ಏನಾಗುತ್ತೆ ಅಂದ್ರೆ ನೀವಾಗ್ಲೇ ಬೆಲ್ಲದ ಪಾಕ ಅಥವಾ ಸಕ್ಕರೆ ಪಾಕ ಅಂತಂದ್ರೆ ಇವನು ಬೆಲ್ಲದ ಪಾಕ ಚೆನ್ನಾಗಿ ಕುದಿಸಿ ಆರಿಸಿದ ಮೇಲೆ ಹಾಕ್ಬೇಕು ಅಂತಂದ್ರೆ ಏನಕ್ಕೆ ಮೇಡಮ್? ಕುದಿಸಿದ್ದೆ ಅದ್ರ ಮೇಲೆ ಬೀಜಕ್ಕೆ ಹಾಕಿದ್ರೆ ಇದ್ರ ಮೊಳಕೆ ಒಳ್ಳೆ ಪ್ರಮಾಣದಲ್ಲಿ ಏನಾದ್ರು ಸಮಸ್ಯೆ ಆಗುತ್ತಾ ಆ ಒಂದು ಬೀಜಕ್ಕೆ? ಅಂದ್ರೆ ಏನು ಆತರ ಒಂದು ಬಿಸಿ ಪಾಕನ ಮಿಕ್ಸ್ ಮಾಡೋದ್ರಿಂದ ಬೀಜದ ಕವಚ ಏನಿರುತ್ತೋ ಡ್ಯಾಮೇಜ್ ಆಗಿ ಮೊಳಕೆ ಹೊಡೆಯೋ ಪ್ರಮಾಣ ಕಡಿಮೆ ಆಗುತ್ತೆ, ಸೀಡ್ ಡ್ಯಾಮೇಜ್ ಆಗುವಂತ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಒಂದು ಪಾಕ ತಂಪುಗಾದ್ಮೇಲೆ ಇದನ್ನ ಅವರು ಮಿಕ್ಸ್ ಮಾಡಿ ನಂತರ ಬೀಜೋಪಚಾರ ಮಾಡ್ಕೋಬೇಕಾಗುತ್ತೆ. ಓಕೆ. ನಂತರ ಈಗ ನೀವು ತಿಳಿಸ್ಕೊಟ್ಟಿ ಏನೋ ಟಾರ್ಪಲ್ ಅಥವಾ ಏನೋ ಅಥವಾ ಚೀಲ್ಡ್ ಪ್ಲಾಸ್ಟಿಕ್ ಚೀಲ್ಡ್ ಮೇಲೆ ಮಾಡ್ಬೇಕು ಅಂತ. ಸೊ ಏನಕ್ಕೆ ಪ್ಲಾಸ್ಟಿಕ್ ಚೀಲನ್ನೇ ಮಾಡ್ಬೇಕು ಅಥವಾ ಟಾರ್ಪಲ್ ಮೇಲೆ? ಯಾಕೆ ನಾವು ತಾಮ್ರ, ಸ್ಟೀಲು, ಬಾಂಡ್ಲಿ ಇಂಥದ್ದೆಲ್ಲರೂ ಮಾಡಿದ್ರೆ ಸಮಸ್ಯೆ ಆಗುತ್ತೆ ಮೇಡಮ್? ಸರ್, ನಾವು ಬೀಜನ ಟಾರ್ಪಲಿನ್ ಮೇಲೆ, ಪ್ಲಾಸ್ಟಿಕ್ ಟಾರ್ಪಲಿನ್ ಮೇಲೆ ಸ್ಪ್ರೆಡ್ ಮಾಡ್ಕೋಬೇಕು ಅಥವಾ ಪ್ಲಾಸ್ಟಿಕ್ ಚೀಲದ ಮೇಲೆ ಸ್ಪ್ರೆಡ್ ಮಾಡ್ಕೋಬೇಕು ಅಂದ್ರೆ ನಾವು ಏನಾದ್ರೂ ಬೇರೆ ಸ್ಟೀಲ್ ಅಥವಾ ಕಾಪರ್ ನಾವು ಯೂಸ್ ಮಾಡೋದ್ರಿಂದ ಸಮಟೈಮ್ಸ್ ರಿಯಾಕ್ಷನ್ಸ್ ಆಗುತ್ತೆ ಸರ್. ಯೂಸ್ ಮಾಡುವಂತಹ ಶಿಲೀಂಧ್ರ ನಾಶಕದಿಂದ ಜೊತೆ ಎಲ್ಲ, ಅದಕ್ಕೋಸ್ಕರ ಬೆಸ್ಟ್ ಅಂದ್ರೆ ಪ್ಲಾಸ್ಟಿಕ್ ಟಾರ್ಪಲಿನ್ ಅಥವಾ ಪ್ಲಾಸ್ಟಿಕ್ ಚೀಲದ ಮೇಲೆ ಈ ಬೀಜ ಹಾಕಿ ನಾವು ಬೀಜೋಪಚಾರ ಮಾಡ್ಕೋಬೇಕಾಗುತ್ತೆ. ಓಕೆ. ಈಗ ಇಷ್ಟೆಲ್ಲ ತಿಳಿಸ್ಕೊಟ್ರಿ. ನಮ್ಗೆ ಇನ್ನೊಂದು ಈ ರಾಸಾಯನಿಕ ಬೀಜೋಪಚಾರ ಅಂತ ಮಾತಾಡ್ತೀವಿ. ಸೊ ಅದ್ರಿಂದ ಏನ್ ಉಪಯೋಗ ಆಗುತ್ತೆ ಮೇಡಮ್? ಏನಕ್ಕೆ ಮಾಡ್ಬೇಕು, ಯಾವ ಪ್ರಮಾಣದಲ್ಲಿ ಮಾಡ್ಬೇಕು, ಯಾವ ಸಮಯದಲ್ಲಿ ಮಾಡ್ಬೇಕು? ಸರ್, ನಾವು ಬಿತ್ತನೆ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಭಾಗದಲ್ಲಿ ಬೆಳೆಯುವಂತಹ ಎಸ್ಪೆಷಲಿ ರಾಗಿಯಲ್ಲಿ ಬೆಂಕಿ ರೋಗ ನೋಡ್ತೀವಿ, ಮತ್ತೆ ತೊಗರಿಯಲ್ಲಿ ಸೊರಗು ರೋಗ ನೋಡ್ತೀವಿ. ಇಂಥ ಒಂದು ರೋಗಗಳನ್ನ ತಡೆಗಟ್ಲಿಕ್ಕೋಸ್ಕರ ನಾವು ಜೈವಿಕ ಪೀಡನಾಶಕ ಆದ್ರೂ ಉಪಯೋಗಿಸಬಹುದು, ಇಲ್ಲ ರಾಸಾಯನಿಕ ಪೀಡನಾಶಕದಿಂದ ಆದ್ರೂ ನಾವು ಬೀಜೋಪಚಾರ ಮಾಡ್ಕೋಬಹುದು. ಜೈವಿಕ ಶಿಲೀಂಧ್ರ ನಾಶಕ ಅಂದ್ರೆ ಟ್ರೈಕೋಡರ್ಮಾ ವಿರಿಡೆ ಇದೆ ಸರ್. ಅದು ಏನಂದ್ರೆ 1 kg ಬೀಜಕ್ಕೆ 5 ಗ್ರಾಮ್ ಅಷ್ಟು ನಾವು ಶಿಲೀಂಧ್ರ ನಾಶಕನ ನಾವು ಉಪಯೋಗಿಸಬೇಕಾಗುತ್ತೆ. ಏನಾದ್ರೂ ನಾವು ಜೈವಿಕ ಶಿಲೀಂಧ್ರ ನಾಶಕ ಉಪಯೋಗಿಸ್ತಾ ಇದೀವಿ ಅಂದ್ರೆ, ಇಲ್ಲ ನಾವು ರಾಸಾಯನಿಕ ಶಿಲೀಂಧ್ರ ನಾಶಕ ಉಪಯೋಗಿಸ್ತಾ ಇದೀವಿ ಅಂದ್ರೆ ಕಾರ್ಬನ್ ಡೈಸಿಯಂ ಅಂತ ಸಿಗುತ್ತೆ, ಇಲ್ಲ ಸಾಫ್ ಅಂತ ಸಿಗುತ್ತೆ. ಅದನ್ನ ನಾವು 2 ಗ್ರಾಮ್ ಪ್ರತಿ kg ಬೀಜಕ್ಕೆ ನಾವು ಬೀಜೋಪಚಾರ ಮಾಡಿ ಉಪಯೋಗಿಸೋದ್ರಿಂದ ಈ ಒಂದು ಬೆಂಕಿ ರೋಗ ಇರ್ಬೋದು, ಸೊರಗು ರೋಗನ ನಾವು ತಡೆಗಟ್ಟಬಹುದು ಸರ್. ಈ ಒಂದು ಬೀಜೋಪಚಾರ ಮಾಡ್ಬೇಕಾದ್ರೆ ರಾಸಾಯನಿಕ ಅಂತಂದ್ರಲ್ಲ, ನಾವೇನಾದ್ರು ಕ್ರಮಗಳನ್ನ ಆರೋಗ್ಯಕರ ಕ್ರಮಗಳನ್ನ ನಾವು ಪಾಲನೆ ಮಾಡ್ಬೇಕಾಗುತ್ತಾ? ಖಂಡಿತ ಸರ್. ನಾವು ಇದು ಬೀಜೋಪಚಾರ ಮಾಡಕ್ಕಿಂತ ಮುಂಚಿತವಾಗಿ ನಮ್ಮ ಕೈಗಳನ್ನ ನಾವು ಹ್ಯಾಂಡ್ ಗ್ಲೌಸ್ ನ ಉಪಯೋಗಿಸ್ಕೊಂಡು ಮತ್ತೆ ಮಾಸ್ಕ್ ನಾವು ಯೂಸ್ ಮಾಡ್ಕೊಂಡು ಬೀಜೋಪಚಾರ ಮಾಡ್ಕೊಂಡು ನಮ್ಮ ಆರೋಗ್ಯಕ್ಕೂ ಅಥವಾ ನಮ್ಮ ಚರ್ಮದ ಮೇಲೆ ಆಗುವಂತ ಹಾನಿಯ ಪ್ರಮಾಣವನ್ನು ಕಡಿಮೆ ಮಾಡ್ಕೊಬಹುದು. ಓಕೆ. ಈಗ ಕೆಲವು ರೈತ ಬಾಂಧವರು ಏನ್ ಮಾಡ್ತಾರೆ, ಇಲಾಖೆಗೆಲ್ಲ ಹೋಗ್ಬಿಟ್ಟು ಕಾರ್ಬನ್ ಡೈಸಿಯಂ ತಗೊಂಡ್ಬರ್ತಾರೆ, ನಮ್ಮ ಕೇಳಿಕೆಯಲ್ಲಿ ಬಂದು ಸಿಗ್ತಕ್ಕಂಥ ಬೀಜ ಜೈವಿಕ ಗೊಬ್ಬರಗಳನ್ನ ಕೊಂಡೊಯ್ತಾರೆ. ಸೊ ಬೀಜೋಪಚಾರ ಮಾಡಕ್ಕಿಂತ ಮುಂಚೆ ಈಗ ಯಾವ್ದು ಮೊದಲು ಮಾಡ್ಬೇಕು, ತದನಂತರ ಯಾವ್ದು ಮಾಡ್ಬೇಕು ಮೇಡಮ್? ಇಲ್ಲ ಅದ್ರ ಬಗ್ಗೆ ನಮ್ಗೆ ರೈತ ಬಾಂಧವರು ತಿಳಿಸ್ಕೊಡಿ ಸರ್. ಈಗ ಸಮಟೈಮ್ಸ್ ಏನಾಗುತ್ತೆ, ನಾವು ಜೈವಿಕ ಗೊಬ್ಬರನೂ ಯೂಸ್ ಮಾಡ್ಬೇಕಾಗುತ್ತೆ, ಮತ್ತೆ ರಾಸಾಯನಿಕ ಶಿಲೀಂಧ್ರ ನಾಶಕನೂ ನಾವು ಉಪಯೋಗಿಸ್ಕೊಂಡು ಬೀಜೋಪಚಾರ ಮಾಡ್ಬೇಕಾಗಿರುತ್ತೆ. ಅಂತ ಒಂದು ಸಮಯದಲ್ಲಿ ನಾವ್ ಏನ್ ಮಾಡ್ಬೇಕಂದ್ರೆ, ಸೇಮ್ ನನ್ ಪ್ರೊಸೀಜರ್ ಏನ್ ಹೇಳ್ಕೊಟ್ಟು ನಾವು ಪಾಕ ಮಾಡ್ಕೊಂಡು ಎಲ್ಲ ಅದೇ ತರ ಬೀಜೋಪಚಾರ. ಫಸ್ಟ್ ನಾವು ರಾಸಾಯನಿಕ ಕೆಮಿಕಲ್ ನ ಬೀಜೋಪಚಾರ ಮಾಡ್ಕೋಬೇಕಾಗುತ್ತೆ ಕಾರ್ಬನ್ ಡೈಸಿಯಂ ಇಂದ. ತದನಂತರ ಅದೇನು ಒಣಗಿದ್ ಆದ್ಮೇಲೆ ಬೀಜನ ನಾವು ನೆರಳಲ್ಲಿ ಒಣಗಿಸಿದ ಆದ್ಮೇಲೆ ನಾವ್ ಏನ್ ಜೈವಿಕ ಗೊಬ್ಬರಗಳನ್ನ ನಾವು ಲೈಕ್ ರೈಸೋಬಿಯಂ ಇರ್ಬೋದು, ಅಜೋಟೋಬ್ಯಾಕ್ಟರ್ ಇರ್ಬೋದು, ಅಜೋಸ್ಪಿರ್ಲಮ್ ನ ಅದಾದ್ಮೇಲೆ ನಾವು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡ್ಕೋಬೇಕಾಗುತ್ತೆ. ನೀವು ತಿಳಿಸ್ಕೊಟ್ರಿ. ಫಸ್ಟ್ ಗೆ ನಾವೇನ್ ಮಾಡ್ಬೇಕು, ರಾಸಾಯನಿಕ ಪೀಡನಾಶಕನ ಉಪಯೋಗಿಸಿ ಬೀಜೋಪಚಾರ ಮಾಡಿ ಒಣಗಿಸಿ ನಂತರ ಜೈವಿಕ ಗೊಬ್ಬರವನ್ನ ಬಳಸಿ ಬೀಜೋಪಚಾರ ಮಾಡ್ಬೇಕು ಅಂತ. ಇನ್ ಕೇಸ್ ಏನಾದ್ರು ನಾವು ಫಸ್ಟ್ ಮೊದಲಿಗೆ ಜೈವಿಕ ಗೊಬ್ಬರವನ್ನ ಬಳಸಿ ಬೀಜೋಪಚಾರ ಮಾಡಿ ನಂತರ ರಾಸಾಯನಿಕ ಉಪಯೋಗಿಸಿದ್ರೆ ಅವನು ಬೀಜೋಪಚಾರ ಪದ್ಧತಿ ಮೇಲೆ ಅಥವಾ ವಿಧಾನಗಳ ಮೇಲೆ ಪರಿಣಾಮ ಉಂಟಾಗುತ್ತಾ? ಹೌದು. ನಮ್ಮ ರೈತರು ಬೀಜೋಪಚಾರ ಮಾಡುವಾಗ ಏನಂದ್ರೆ ಜೈವಿಕ ಫಸ್ಟ್ ಉಪಯೋಗಿಸಿ ಆಮೇಲೆ ರಾಸಾಯನಿಕ ಉಪಯೋಗಿಸೋದ್ರಿಂದ ಏನಾಗುತ್ತಂದ್ರೆ, ಜೈವಿಕ ಗೊಬ್ಬರನ ಅಥವಾ ಜೈವಿಕ ಪೀಡನಾಶಕದಿಂದ ಬೀಜೋಪಚಾರ ಮಾಡಿ ನಂತರ ರಾಸಾಯನಿಕ ಪೀಡನಾಶಕದಿಂದ ಬೀಜೋಪಚಾರ ಮಾಡೋದ್ರಿಂದ ಏನಾಗುತ್ತಂದ್ರೆ, ಒಂದು ಜೈವಿಕ ಗೊಬ್ಬರ ಅಥವಾ ಜೈವಿಕ ಪೀಡನಾಶಕದಲ್ಲಿರುವಂತಹ ಸೂಕ್ಷ್ಮಾಣು ಜೀವಿಗಳ ಮೇಲೆ ಹಾನಿ ಆಗುತ್ತೆ. ಮತ್ತೆ ನಾವ್ ಏನ್ ಬೀಜೋಪಚಾರ ಮಾಡಿರ್ತೀವೋ ಅದ್ರ ಎಫೆಕ್ಟಿವ್ನೆಸ್ ಕಡಿಮೆ ಆಗ್ಬಿಡುತ್ತೆ ಸರ್. ಓಕೆ.
ಮೇಡಮ್, ಇಷ್ಟೊತ್ತು ನಮ್ಮ ರೈತ ಬಂದವರಿಗೆ ಒಂದು ಸಂಚಿಕೆಯಲ್ಲಿ ಬಹಳಷ್ಟು ಅವಶ್ಯಕ ಮಾಹಿತಿಯನ್ನು ನೀವು ಹಂಚ್ಕೊಂಡಿರ್ತೀರ. ಬೀಜೋಪಚಾರ ಅಂದ್ರೆ ಏನು, ಬೀಜೋಪಚಾರ ಯಾಕೆ ಮಾಡಬೇಕು, ಬೀಜೋಪಚಾರ ಮಾಡೋಕ್ಕಿಂತ ಮುಂಚೆ ಯಾವ್ಯಾವ ಪದ್ಧತಿಗಳನ್ನ ನಾವು ಅನುಸರಿಸಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿರ್ತೀರಾ. ಸೊ ಕೊನೆಯದಾಗಿ ಈಗಾಗಲೇ ನಮ್ಮ ರೈತ ಬಾಂಧವರು ಪೂರ್ವ ಮುಂಗಾರಿಗೆ ಸಕಲ ಸಿದ್ಧತೆಗಳನ್ನ ನಡೆಸ್ತಾ ಇದ್ದಾರೆ ಬೆಳೆಗಳನ್ನ ಬೆಳೆಯಕ್ಕೆ. ಸೊ ಅವರಿಗೆ ಕೊನೆಯದಾಗಿ ಒಂದು ಬೀಜೋಪಚಾರದ ಮಹತ್ವದ ಬಗ್ಗೆ ಕಿವಿ ಮಾತನ್ನ ಹೇಳ್ಬೇಕು ಅಂತಂದ್ರೆ ಏನ್ ಹೇಳಲಿಕ್ಕೆ ಬಯಸ್ತೀರ? ಆತ್ಮೀಯ ರೈತ ಬಂದವರೇ, ತಾವೆಲ್ಲ ಆಗ್ಲೇ ಈಗ ಪೂರ್ವ ಮುಂಗಾರು ಬೆಳೆಗಳ ಸಕಾಲ ಸಿದ್ಧತೆಯನ್ನ ಮಾಡ್ಕೊಂತಾ ಇದ್ದೀರಾ. ಇದರ ಜೊತೆ ಬೀಜೋಪಚಾರ ಸಹ ಮಾಡ್ಕೊಳ್ಳಿ. ಈ ಒಂದು ಬೀಜೋಪಚಾರ ಮಾಡೋದ್ರಿಂದ ಒಳ್ಳೆ ಮೊಳಕೆ ಹೊಡೆಯೋ ಪ್ರಮಾಣ ಹೆಚ್ಚಿಗೆ ಮಾಡ್ಕೋಬಹುದು, ರೋಗ ಅಥವಾ ಕೀಟದ ನಿರ್ವಹಣೆ ಮಾಡ್ಕೋಬಹುದು, ಮತ್ತೆ ಒಳ್ಳೆ ಇಳುವರಿಯನ್ನ ಪಡ್ಕೋಬಹುದು. ತಮ್ಮೆಲ್ಲರಿಗೂ ಶುಭವಾಗಲಿ ಎಂಬ ಕೋರ್ತೇನೆ. ಧನ್ಯವಾದಗಳು. ಮೇಡಮ್, ಇಷ್ಟೊತ್ತು ಈ ಒಂದು ಸಂಚಿಕೆಯಲ್ಲಿ ನಮ್ಮ ರೈತ ಬಂದವರು ಬಹಳಷ್ಟು ಮಾಹಿತಿನ ಹಂಚ್ಕೊಂಡಿರ್ತೀರಾ. ಸೊ ನಿಮ್ಗೂ ಕೂಡ ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರ ವತಿಯಿಂದ ಹಾಗೂ ನಮ್ಮ ಒಂದು ಟೆಕ್ ಟಾಕ್ ಟ್ಯೂಸ್ಡೇ ಕಾರ್ಯಕ್ರಮ ವತಿಯಿಂದ ಇಷ್ಟೊತ್ತು ನಮ್ಮ ಜೊತೆ ಮಾಹಿತಿನ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು ಮೇಡಮ್. ಧನ್ಯವಾದಗಳು ಸರ್. ನೋಡಿರಲ್ಲ ವೀಕ್ಷಕರೇ, ಈ ಒಂದು ವಿಶೇಷ ಸಂಚಿಕೆಯಲ್ಲಿ ಬೀಜೋಪಚಾರ ಹಾಗೂ ಬೀಜೋಪಚಾರದ ಮಹತ್ವದ ಬಗ್ಗೆ ಈಗಾಗಲೇ ನಾವು ಮಾಹಿತಿನ ಹಂಚ್ಕೊಂಡಿದ್ವಿ. ಸೊ ಈ ಒಂದು ಸಂಚಿಕೆಯಲ್ಲಿ ಹೆಸರಿಸಲ್ಪಟ್ಟಂತಹ ಜೈವಿಕ ಗೊಬ್ಬರಗಳಂತಹ ರೈಜೋಬಿಯಂ ಆಗಿರ್ಬೋದು, ಅಜೋಸ್ಪಿರಮ್ ಆಗಿರ್ಬೋದು, ಹಾಗೂ ಜೈವಿಕ ಪೀಡೆನಾಶಕಗಳಂತಹ ಟ್ರೈಕೋಡರ್ಮ, ಸೂಡೋಮೋನಾಸ್ ಹಾಗೂ ಮುಂತಾದ ಜೈವಿಕ ಪೀಡೆನಾಶಕಗಳು ಕೂಡ ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರದ ಎಟಿಕ್ ಸೆಂಟರ್ ಅಲ್ಲಿ ನಿಮಗೆ ಮಾರಾಟಕ್ಕೆ ಲಭ್ಯವಿರ್ತವೆ. ಸೊ ಪೂರ್ವ ಮುಂಗಾರು ಶುರುವಾಗ್ತಾ ಇದೆ. ಬೀಜೋಪಚಾರ ಮಾಡಿ ಬೀಜೋಪಚಾರಕ್ಕೆ ಬೇಕಾಗಿರುವ ಸಾಮಗ್ರಿ ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರದ ಎಟಿಕ್ ಸೆಂಟರ್ ಲಭ್ಯವಿರ್ತವೆ. ದಯವಿಟ್ಟು ಬನ್ನಿ, ಭೇಟಿ ನೀಡಿ, ಅಲ್ಲಿ ಸಿಗ್ತಕ್ಕಂತ ಬೀಜೋಪಚಾರ ನಾವು ಪರ್ಚೇಸ್ ಮಾಡಿ ಬೀಜೋಪಚಾರ ಮಾಡಿ ಒಳ್ಳೆ ಇಳುವರಿಯನ್ನು ಪಡೆದಿದೆ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ವಿ. ಮುಂದಿನ ವಾರ ಮತ್ತೊಂದು ವಿಷಯದೊಂದಿಗೆ ಸಿಗೋಣ. ಅಲ್ಲಿ ತನಕ ಧನ್ಯವಾದಗಳು.